ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಹಳೆ ಕೇಳಿರ್ತಕ್ಕಂಥ PSA ಪ್ರಶ್ನೆ ಪತ್ರಿಕೆ ಮೆಂಟಲ್ ಬಿಟಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ದಿನ ಒಂದು ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಇದು ನಾಳೆ ಬರೋ ಎಕ್ಸಾಮ್ಸ್ಗೆ PC, PSI, SD, FD, KPSC ಎಕ್ಸಾಮ್ಸ್ ಉಪಯುಕ್ತ ಆಗ್ಬೋದು. ಮತ್ತೆ ಇವು ರಿಪೀಟೆಡ್ ಆಗ್ತಾವ. ಮತ್ತೆ ಪ್ಯಾಟರ್ನ್ ಅಂತ ಆಲ್ಮೋಸ್ಟ್ ಸೇಮ್ ಇರ್ತಾವ. ಇದನ್ನ ನೋಡ್ಕೊಂತ ಹೋದ್ರೆ ನಾಳೆ ಯೂಸ್ ಆಗುತ್ತೆ. ಈ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ನೋಡೋಣ. ಫಸ್ಟ್ ಕ್ವಶನ್, ಈ ಶೃಂಖಲೆಯ ಮುಂದಿನ ಸಂಖ್ಯೆ, ಇಲ್ಲಿ ಏನು ಕೊಟ್ಟಿದ್ದಾನೆ, ಶೃಂಖಲೆಯ. ಈ ಶೃಂಖಲೆ ಅಂತ ಐತಲ್ಲ, ಇದು ನೋಡ್ರಿ. ಈ ಶೃಂಖಲೆಯ ಮುಂದಿನ ಸಂಖ್ಯೆ ಯಾವುದು? ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾನೆ, 1, 4, 16, 64. ಅಂದ್ರೆ ಇದರರ್ಥ ನೆಕ್ಸ್ಟ್ ಬರೋ ಆನ್ಸರ್ ಯಾವ್ದು ಅಂತ ಕೊಟ್ಟಿದ್ದಾನ. ಆಪ್ಷನ್ ಏನ್ ಕೊಟ್ಟಿದ್ದಾನ ನೋಡ್ರಿ. ಆಪ್ಷನ್ 81, 256, 144, 196. ಇದನ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ ಇದರಲ್ಲಿ ನಾವು ಕೆಳಗಡೆ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾನ ಅದನ್ನ 1, 4, 16, 64 ಅಂತ ಬರ್ಕೊಂಡು, ಈಗ ಇದ್ರ ನಡುವೆ ಡಿಫ್ರೆನ್ಸ್ ನೋಡ್ಕೊಂತ ಹೋಗೋಣ. 1ರಿಂದ 4 ಏನ್ ಡಿಫ್ರೆನ್ಸ್ ಐತಿ, 4ರಿಂದ 16 ಏನ್ ಡಿಫ್ರೆನ್ಸ್ ಐತಿ, ಈ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ಏನ್ ಡಿಫ್ರೆನ್ಸ್ ಮಾಡಿದಾನ, ಇಂಟು ಮಾಡಿದಾನ, ಪ್ಲಸ್ ಮಾಡಿದಾನ, ಏನ್ ಡಿಫ್ರೆನ್ಸ್ ತೆಗೆದಿದಾನ, ಸ್ಕ್ವೇರ್ ಮಾಡಿದಾನ. ಈಗ ಸಿಂಪಲ್ ಆಗಿ ನೋಡ್ಕೊಂತ ಹೋಗೋಣ. ಈಗ 64 ಆದ್ಮೇಲೆ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆನ್ಸರ್ ಯಾವ್ದು ಬರುತ್ತೆ ಅಂತ ನಾವು ನೋಡೋಣ. ಈಗ ಒಂದೇ ದಿನಕ್ಕೆ ಏನ್ ಮಾಡಿದಾನ, 1 4 ಮಾಡಿ ನೋಡಂದ್ರ, ಈಗ ಇದರಿಂದ ಡಿಫ್ರೆನ್ಸ್ ಆದ್ರೂ ನೋಡ್ಬೇಕಲ್ಲ, ಇಂಟು ಮಾಡಿ ನೋಡ್ಬೇಕು. 1 × 4 1 4 4. ಈ 4ರಿಂದ 16 ಸೇಮ್ ಅದೇ ಪ್ಯಾಟರ್ನ್, ಅದೇ ಕಂಟಿನ್ಯೂ ಸೀರೀಸ್ ಆಡ್ ಮಾಡೋಣ. ಫಸ್ಟ್ ಇಂದ ಏನ್ ಸ್ಟಾರ್ಟ್ ಮಾಡಿರ್ತಿರಲ್ಲ ಅದನ್ನೇ ಮಾಡ್ಕೊಂತ ಹೋಗೋಣ. 4 4 16. ನೆಕ್ಸ್ಟ್ ಸೇಮ್ ಇಲ್ಲಿ ಏನ್ ಮಾಡಿದಾನ, ಇಂಟು ಅದನ್ನೇ ಡಬಲ್ ಅದನ್ನೇ ಮಾಡ್ಕೊಂತ ಹೋಗೋಣ. ಅಂದ್ರೆ ಇಂಟು 4 ಮಾಡಿದಾನ, 16 4 64. ನೆಕ್ಸ್ಟ್ ಸೇಮ್ ಈಗ ಅಂದ್ರೆ 64 × 4 64 256. ಏನ್ ಬರುತ್ತೆ ಇಲ್ಲಿ, 64 256. 64 ಬಗ್ಗೆ ಬರಲ್ಲ ಅಂತ ಹೇಳ್ಬಾರ್ದು, ಅದನ್ನ ಈಸಿಯಾಗಿ ಮಾಡ್ಕೊಂತ ಹೋಗು. ಅದನ್ನ ಓಕೆನಾ. ಇದರಲ್ಲಿ ಆನ್ಸರ್ ಆಯ್ತು 256. ಫಸ್ಟ್ ನೋಡ್ಕೊಂತ ಹೋಗ್ಬೇಕು, ಡಿಫ್ರೆನ್ಸ್ ನೋಡ್ಕೊಂತ ಹೋಗಿ. ಇಲ್ಲಾಂದ್ರೆ ಸ್ಕ್ವೇರ್ ಕೊಟ್ಟಿದ್ದಾನ ಒಂದ್ಸರಿ, ಇಲ್ಲಾಂದ್ರೆ 1 ಮೈನಸ್ ಮಾಡಿರ್ತಾನ, ಇಂಟು 1 4 4 ಇಂಟು 1 ಮೈನಸ್, ಈ ತರ ಮಾಡಿರ್ತಾನ. ನಾವು ಈ ಫಾರ್ ಎಕ್ಸಾಂಪಲ್ 64 ಬಗ್ಗೆ ಬರತ್ತಿಲ್ಲ ಅಂದ್ರೆ 60 × 4 ಮಾಡ್ಕೋಬೇಕು. ಅವಾಗ ಗೊತ್ತಾಗ 240 ಆಗುತ್ತೆ. ಮತ್ತೆ 4 ಉಳಿದಿಲ್ಲ, ಮೇಲೆ 4 × 4 ಮಾಡಿದ್ರೆ 16. 240 ಪ್ಲಸ್ 16 256. ಇದು ಎರಡನೇ ಕ್ವಶನ್ ಕೊಟ್ಟಿದ್ದಾನೆ. 3.75 ಅನ್ನು 75ರಿಂದ ಭಾಗಿಸಿದರೆ ಕ್ವಶನ್ ಮಾರ್ಕ್. ಅದ್ರ ಆಪ್ಷನ್ ಏನ್ ಕೊಟ್ಟಿದ್ದಾನ, 0.005, 0.05, ಆಪ್ಷನ್ ಸಿ 5, ಆಪ್ಷನ್ ಡಿ ಏನ್ ಕೊಟ್ಟಿದ್ದಾನೆ, ಯಾವುದು ಅಲ್ಲ. ಇವಾಗ ಇದ್ರಾಗ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಸಿಂಪಲ್ ಆಗಿ ಮಾಡ್ಬೋದು. ಇದನ್ನ PC ಎಲ್ಲ ಇದೇ ತರ ಕೇಳ್ತಾನ ಆಲ್ಮೋಸ್ಟ್, ಬಟ್ ಇದನ್ನ ಬಿಟ್ಕೊಂಡ್ಬಿಡ್ತಾರೆ, ಬಹಳ ಮಂದಿ ಮಾಡಂಗಿಲ್ಲ. ಈಗ 3.75 ಇದೇನು ಮಾಡ್ಯಾನ, 3.75 ನ 75ರಿಂದ ಭಾಗಿಸಿದ್ರೆ ಏನ್ ಬರುತ್ತೆ. ಈ 3.75 ಇದೇನಾಯ್ತು, ಚಿಕ್ಕ ಸಂಖ್ಯೆ ಆಯ್ತು. 75 ಏನಾಯ್ತು, ದೊಡ್ಡ ಸಂಖ್ಯೆ ಆಯ್ತು. ದೊಡ್ಡ ಸಂಖ್ಯೆನ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಭಾಗಿಸಕ್ ಬರಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಬರ್ಕೊಳ್ಳೋದು 3.75 ಐತಲ್ಲ, ಇದನ್ನ ಹಿಂಗೆ ಬರ್ಕೊಳ್ಳೋಣ. 3.75 / 75 ಅಂತಾನೆ ಬರ್ಕೊಳ್ಳೋಣ. ಬಟ್ ಇಲ್ಲಿ ಪಾಯಿಂಟ್ ಬಂದಿದೆಯಲ್ಲ, ಈ ಪಾಯಿಂಟ್ ತಗೊಳ್ಬೇಕು. ಈ ಪಾಯಿಂಟ್ ತಗೊಳ್ಳೋದು ಹೆಂಗಂತ ಹೇಳ್ತೀನಿ. ಈ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿಲ್ಲ, ಈ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದನ್ನ ಕೆಳಗಡೆ 2 0 ಕೊಡ್ಬೇಕು. ಮೇಲ್ಗಡೆ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರುತ್ತಲ್ಲ ಅಷ್ಟು ಸಂಖ್ಯೆನ ಕೆಳಗಡೆ ಅಷ್ಟು 0 ಕೆಳಗಡೆ ಆಡ್ ಆಗುತ್ತೆ. ಈಗ 75 ಇರೋದನ್ನ 2 0 ಆಡ್ ಮಾಡಿದೆ, ಮೇಲೆ 2 ಡಾಟ್ ಬಿಟ್ಟು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ, ಹಂಗಾಗಿ 2 0 ತಗೊಂಡೆ. ಇವಾಗ ಏನಾಯ್ತು, ಮೇಲೆ ಅದು ಪಾಯಿಂಟ್ ಹೋಯ್ತು. 7500. ಮೇಲ್ಗಡೆ ಏನ್ ಬಂತು, 375 ಬಂತು. 375 / 7500. ಈಗ ಈ ಒಂದ್ ಮಟ್ಟಕ್ಕ ಒಂದ್ ಮಗೆ ಒಂದ್ ಹೋಗುತ್ತಾ, ಯಾವ ಮಗೆ ಹೋಗುತ್ತೆ,
ಈಗ ಸಿಂಪಲ್ ಆಗಿ ನೋಡ್ಬೇಕ. ಈಗ ಹೋಗುತ್ತ ಮಗ್ಯಾಗ. ಈಗ ಯಾವ ಮಗ್ಯಾಗ ಐತಿ? 5ರಾಗ ಐತಿ, 15ರಾಗ ಐತಿ. 5 ಅಂತೂ ಗೊತ್ತಾಗತ್ತಾ? ಇದನ್ನ 5ರ ಮಗ್ಗಿ ಒಳಗಡೆ ನಾವೇನ್ ಮಾಡೋಣ? ಫಸ್ಟ್ ಬಾಗ್ಸಿ ಬಿಡೋಣ. ಇಲ್ಲಿ 15ರ ಮಗ್ಗಿ ಅಂದ್ರೆ ಡೈರೆಕ್ಟ್ ಆಗಿ ಹೊಡ್ಕೊಂಡ್ ಬಿಡ್ಬೇಕ. ಬಟ್ ನಿಮ್ಗೆ ಈಸಿ ಅಲ್ಲ ಅಂತೇಳಿ 5ರ ಮಗ್ಗಿ ಹೇಳ್ತೀನಿ ನೋಡ್ಕೊಂಡ್ರಿ. 5ರ ಮಗ್ಗಿ 5 ಒಳ್ಳೆ 35. 5 ಒಳ್ಳೆ 35, 2 ಉಳಿತಾ? ಇದನ್ನ 2 ಹಚ್ಕೊಂಡೆ. ಎಷ್ಟಾಯ್ತು? 25. 5 ಇಲ್ಲಿ 25. ಓಕೆನಾ? 5 ಒಂದಲ್ಲ 5, 2 ಉಳಿತಾ? 5 ಇಲ್ಲಿ 25. ಎಷ್ಟು ಬಂತು? 75 ನಡುವೆ 1510. ಮತ್ತೆ 5ರ ಮಗ್ಗಿ ಒಳಗೆ ಐತಿ. 15ರ ಮಗ್ಗಿ 15 75 ಆಯ್ತಾ? 5/100 ಆಯ್ತು. 5/100. ಇವಾಗ ಇದನ್ನ 5ರ ಮಗ್ಗಿ ಐತಾ? 5 ಒಂದಲೆ 5 20. ಓಕೆನಾ? 5 ಒಂದಲೆ 5, 5 20 100. ಈಗ ಏನ್ ಬಂತು? 1/20 ಬಂತು. 1/20 ಬಂತು. ಈ 1/20 ಹಿಂಗೆ ಹಚ್ಚಾಗುತ್ತಾ? ನಾವು ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ರೆ ಕೆಳಗಡೆ ದೊಡ್ಡದೈತಿ, ಮೇಲ್ಗಡೆ ಚಿಕ್ಕ ಸಂಖ್ಯೆ ಐತಿ. ಅವಾಗ ನಾವ್ ಏನ್ ಮಾಡ್ಬೇಕು? ಒಂದು ಪಾಯಿಂಟ್ ಕೊಟ್ಕೊಂಡೆ. ಪಾಯಿಂಟ್ ಕೊಟ್ರೆ ಮೇಲ್ಗಡೆ ಸಂಖ್ಯೆ 2 ಆಗುತ್ತೆ ಯಾವಾಗ್ಲೂ. ಪಾಯಿಂಟ್ ಕೊಟ್ರೆ ಮೇಲ್ಗಡೆ ಸಂಖ್ಯೆ 1 0 ಆಗುತ್ತೆ. ಇಲ್ಲಿ ಎಷ್ಟು 0 ಬರ್ಕೊಂತೀವಲ್ಲ ಮೇಲ್ಗಡೆ ಅಷ್ಟು 0 ಆಗುತ್ತೆ. ಒಂದು ಪಾಯಿಂಟ್ ಕೊಟ್ಟೆ 1 0 ಆಡ್ ಆಯ್ತು. ಮತ್ತೊಂದು 0 ಬರ್ಕೊಂಡೆ ಮತ್ತೊಂದು 0 ಆಡ್ ಆಯ್ತು. 100/20 ಆಯ್ತು. 0 0 ಕ್ಯಾನ್ಸಲ್. 2 ಒಂದಲ್ಲಿ 2 ಇಲ್ಲಿ 5 ಉಳಿತಿಲ್ಲ. 0.05 ಅಥವಾ 0.05 ಅಂದ್ರೆ ಒಂದೇ, 0.05 ಅಂದ್ರೂ ಒಂದೇ. ಇಲ್ಲಿ ಆಪ್ಷನ್ ಇದೆ. ಈಗ ಇನ್ನೊಂದ್ಸರಿ ಸಿಂಪಲ್ ಆಗಿ ಹೇಳ್ತೀನಿ. ಮೇಲ್ಗಡೆ 3.75 ಕೊಟ್ಟಿದ್ದೇನೆ. ಅದನ್ನ 3.75 ಅದನ್ನ ಪಾಯಿಂಟ್ ತೆಗಿತೀನಿ ಅಂತಂದ್ರೆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ. ಹಿಂದ್ಗಡೆಯಿಂದ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ಆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದ್ರೆ 2 ಸಂಖ್ಯೆ ಐತಲ್ಲ, ಆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆಯಲ್ಲ ಅದನ್ನ ಕೆಳಗಡೆ 2 0 ಆಡ್ ಮಾಡ್ತೀನಿ. ಓಕೆನಾ? ಈಗ ನಾ ಮೇಲ್ಗಡೆ 0 ಆಡ್ ಮಾಡ್ತೀನಿ ಅಂದ್ರೆ ನನ್ನ ಆನ್ಸರ್ ಪಾಯಿಂಟ್ ಒಳಗೆ ಬರುತ್ತೆ. ನಾ ಎಷ್ಟು ಪಾಯಿಂಟ್ ಕೊಡ್ತೀನಲ್ಲ ಅಷ್ಟು 0 ಮೇಲ್ಗಡೆ ಆಡ್ ಆಗುತ್ತೆ. ಓಕೆನಾ? ಇವಾಗ ಯಾವ್ದು ಕರೆಕ್ಟ್ ಆಯ್ತು ಆನ್ಸರ್? 0.05 ಬಿ ಆಪ್ಷನ್. ಇದೇ ತರ ಕೇಳಿದೆ ನಮ್ಮ PC ಬಹಳ ಸರಿ ರಿಪೀಟೆಡ್ ಆಗಿದೆ. 3ನೇ ಕ್ವಶನ್ ಬಂದ್ರೆ ಕೆಳಕಂಡವುಗಳಲ್ಲಿ ವಿಲಕ್ಷಣವದ್ದು ಅಂತ ಕೊಡೋಣ. ಅಂದ್ರೆ ಈ ಕೆಳಗೆ ಕೊಟ್ಟನಲ್ಲ ಇದ್ರೆ ಯಾವ್ದು ವಿಲಕ್ಷಣವಾಗಿದೆ ಅಂತ. ಆಪ್ಷನ್ 8, 27, 63, 125. ಓಕೆ, ಇದ್ರಾಗ ಯಾವ್ದು ಆನ್ಸರ್ ಅಂತ ಕೊಟ್ಟಣ. ಇಲ್ಲೇ ನೋಡ್ಕೊಂಡ್ಬಿಡ್ರಿ. ಟೈಮ್ ಉಳಿಸ್ಬೇಕಂದ್ರೆ ಈ ತರ ಈಜಿ ಕೊಟ್ಟಂದ್ರೆ ಇಲ್ಲೇ ನೋಡ್ಕೊಂಡ್ಬಿಡ್ಬೇಕು. ವಿಲಕ್ಷಣವಾದಂದ್ರೆ ಡಿಫ್ರೆಂಟ್ ಆಗಿರೋದು ಯಾವ್ದು. ಈ 8, 27, 63, 125 ಕೊಟ್ಟಣ. ಈಗ ಅದನ್ನೆಲ್ಲ ಬರ್ಕೊಂತ ಇರೋಬಿಡೋದು ಎಕ್ಸಾಮ್ ಒಳಗಡೆ. ಇಲ್ಲೇ ಸಾಲ್ವ್ ಮಾಡೋದು. ಇಲ್ಲೇ ಆಪ್ಷನ್ ನೋಡ್ಕೋಬೇಕು. ಫುಲ್ ಸ್ಪೀಡ್ ಆಗೋದು. ಒಂದ್ಸರಿ ಬರ್ಕೊಂಡು ನೋಡೋಣ. 8, 27, 63, 125. ಇದ್ರಾಗ ಏನ್ ಮಾಡೋಣ? 8 ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಒಳಗಿಲ್ಲ. ಇದು ನೋಡಿದ್ರೆ ಗೊತ್ತಾಗುತ್ತೆ ಕ್ಯೂಬ್ ಐತೆ ಅಂತೇಳಿ. ಇದು 2 ಕ್ಯೂಬ್. 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125. ಇದನ್ನ ಕ್ಯೂಬ್ ಮಾಡ್ಕೊಂತ ಹೋಗೋಣ. ಸಿಂಪಲ್ ಆಗಿ ಗೊತ್ತಾಗುತ್ತೆ. ಡಿಫ್ರೆಂಟ್ ಆಗಿ ಇಲ್ಲೇ ನೋಡ್ಬಿಡೋಣ. ಈಗ 2 ಕ್ಯೂಬ್ ಏನಾಗುತ್ತೆ? 2 2 4, 4 2 8 ಕರೆಕ್ಟ್ ಐತಿ. ಆಮೇಲೆ 3 ಕ್ಯೂಬ್ 3 3 9, 9 3 27 ಕರೆಕ್ಟ್ ಐತಿ. 27 ಕೊಟ್ಟಣ. ಆಮೇಲೆ ನೆಕ್ಸ್ಟ್ 3 ಆಮೇಲೆ ಯಾವ್ದು ಬರುತ್ತೆ? 4. ಈಗ 4 ತಾನು ನೋಡೋಣ. 4 ಕ್ಯೂಬ್ ಮಾಡ್ರಿ. 4 4 16, 16 4 64. ಬಟ್ ಇಲ್ಲಿ ಏನ್ ಮಾಡ್ಬೇಕು? ಇವನ್ ಏನ್ ಮಾಡ್ಯಾನಂದ್ರೆ 63 ಕೊಟ್ಟಾನ. ಇಲ್ಲಿ ಇದು ಪೆಂಡಿಂಗ್ ಇಡ್ರಿ. 64 ಬರ್ಬೇಕಿತ್ತು, 63 ಬಂದೈತೆ. ಪೆಂಡಿಂಗ್ ಇಡ್ರಿ. ನಾನ್ 4ನ ಹೆಂಗ್ ಕ್ಯೂಬ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. 4 × 4 × 4 ಅಂತ ಬರ್ಕೊಂಡ್ಬಿಡ್ರಿ 3 ಸರಿ. 4 4 16, 16 64. ಬಟ್ ಇಲ್ಲಿ ಕೊಟ್ಟಿರೋದೇ 63. ಇದು ನಂಗೆ ಪೆಂಡಿಂಗ್ ಇಡೋಣ. ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್ 4 ಆದ್ಮೇಲೆ 5 ಬರುತ್ತಲ್ಲ, 5 ತಗೊಳ್ಳೋಣ. 5 ಕ್ಯೂಬ್ ಮಾಡೋಣ. 5 × 5 × 5 ಬರ್ಕೊಳ್ರಿ. 5 5 25, 25 5 125. ಇವಾಗ ಇದನ್ನು ಕರೆಕ್ಟ್ ಐತಿ. 125 ಇದನ್ನು ಕರೆಕ್ಟ್ ಐತಿ. ಬಟ್ 125, 27, 8 ನೆಕ್ಸ್ಟ್ 64 ಬರ್ಬೇಕಿತ್ತು. 63 ಬಂತು. ಬಟ್ ಇದೇ ಗೊತ್ತಾಯ್ತು ಡಿಫ್ರೆಂಟ್ ಆಗಿದೆ. ಇದರ ವಿಲಕ್ಷಣವಾದ ಯಾವ್ದಂದ್ರೆ ಆಪ್ಷನ್ ಸಿ 63. ಗೊತ್ತಾಗ? ಇದೇ ತರ ಕೇಳ್ತಾನೆ ಆಲ್ಮೋಸ್ಟ್ PC ಗೆ. ನೆಕ್ಸ್ಟ್ ಹೋಗೋಣ ಬರ್ರಿ. ಈಗ 4ನೇ ಕ್ವಶನ್ ಹೋಗ್ರಿ.
4ನೇ ಕ್ವಶನ್. ಗೋಡೆ ಕಾರ್ಯವನ್ನು ಗೋಡೆ ನಿರ್ಮಾಣ ಕಾರ್ಯವನ್ನು 10 ನೋಡ್ರಿ ಇದು 10 ಜನರು 8 ದಿನಗಳಲ್ಲಿ ಸಾಧಿಸಬಹುದು. ಅದೇ ಕೆಲಸವನ್ನು ಅರ್ಧ ಬ್ರಾಕೆಟ್ನ ಕೊಟ್ಟನ್ ಮತ್ತೆ ಏನು ಬರ್ದು ಬಿಡುದ್ರಂದ್ರೆ ಅರ್ಧ ದಿನದಲ್ಲಿ ಮಾಡಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಎಷ್ಟು? ಏನಪ್ಪ ಸಿಂಪಲ್ ಆಗಿ ಕೊಟ್ಟನ. ಒಂದು ಗೋಡೆ ಕಟ್ಟಾಕ 10 ಜನ 8 ದಿನ ತಾಂತಾರಂತ. ಓಕೆನಾ? ಮತ್ತೆ ಅದೇ ಕೆಲ್ಸನ ಅರ್ಧ ದಿನದಾಗ ಮಾಡಕ್ ಎಷ್ಟು ಜನ ಬೇಕಾಗತಿ? ಎಷ್ಟು ಜನರು ಅರ್ಧ ದಿನದಾಗ ಕಟ್ತಾರ ಅಂತ ಇದ್ರ ಅರ್ಥ. ಓಕೆನಾ? ಒಂದು ಗೋಡೆನ 10 ಜನ ಕಟ್ಟಿದ್ರು 8 ದಿನದಾಗ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ನೀವು ಫಾರ್ಮುಲಾ ಗಿರ್ಮುಲಾ ಹೋಗ್ಬೇಡ್ರಿ. ಇಲ್ಲೇ ನೋಡ್ಕೊರಿ ಆರಾಮಾಗಿ. ಏನ್ ಮಾಡ್ಯಾನಪ್ಪ ಅವನೇನ್ ಕೊಟ್ಟಾನ ಅಷ್ಟೇ ಸಿಂಪಲ್ ಆಗಿ ಫಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಈ ಸಿಂಪಲ್ ಆಗಿ ಕೊಟ್ಟಾನ. ಓಕೆ, ಹೋಗ್ತಾ ಹೋಗ್ತಾ ಡಿಫಿಕಲ್ಟ್ ಕೊಡ್ತಾನ. ಮುಂದೆ ಹೋಗಂಟ್ರೆ ಅದು ಹೆಂಗಿರ್ತಂತ ನೋಡೋಣ. ಬಟ್ ಈಗ ಮುಂದೆ ಇನ್ನೊಂದು ಅರ್ಧ ದಿನದಲ್ಲಿ ಅದೇ ಕೆಲಸನ ಮಾಡಕ್ ಎಷ್ಟು ಜನ ಬೇಕಾಕತಿ? ಇವಾಗ ಫಾರ್ಮುಲಾ ಪ್ರಕಾರ ಹೋಗ್ಕಿರಿ ಅಂದ್ರೆ ಜನ ಇಂಟು ದಿನ ಇಂಟು ಕೆಲಸ ಡಿವೈಡ್ ಬೈ ಜನ ಇಂಟು ದಿನ ಇಂಟು ಕೆಲಸ ಇದು ಬರ್ತದ. ಬಟ್ ನಾನು ಹೇಳೋದೇನಂದ್ರೆ ಮೇಲ್ಗಡೆ ಏನ್ ಕೊಟ್ಟಿದ್ದಾನಲ್ಲ 10 ಮಂದಿ 8 ದಿನದ ಕೆಲಸ ಮುಗಿಸ್ತಾರಂತ. ಬಟ್ ಒಂದು ಗೋಡೆನ ಕಟ್ಟಾಕ ಅದೇ ಗೋಡೆನ ಕಟ್ಟಾಕ ಡಿವೈಡ್ ಬೈ ಹಾಕೋರಿ. ಅರ್ಧ ಮಂದಿ ಅದೇ ಗೋಡೆ ಕಟ್ಟಾಕ ಎಷ್ಟು ದಿನ ತಗೊಂತಾರ? ಎಷ್ಟು ದಿನ ಅದನ್ನೇ ಕಂಡು ಹಿಡ್ಕೋ ಎಕ್ಸ್. ಇವಾಗ ಏನ್ ಮಾಡೋಣ? 10 ಜನ ಇಂಟು 8 ದಿನ ಡಿವೈಡ್ ಬೈ ಎಕ್ಸ್ ಇಂಟು 1/2. ಈಗ 2 ಐತಲ್ಲ ಇದು 2 ಏನಾಗುತ್ತೆ? ಕೆಳಗೈತೆ. ಡಿವೈಡ್ ಬೈ ಕೆಳಗೈತೆ 1/2. ಇದು 2 ಮೇಲೆ ಬರುತ್ತೆ. ಇದು ಮೇಲೆ ಬಂದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. ಫಾರ್ಮುಲಾ ಗಿರ್ಮುಲಾ ನೋಡಕ್ ಹೋಗ್ರಿ. ಜಸ್ಟ್ ಪರ್ಪಸ್ ಆಗಿ ಹೇಳತ್ತೀನಿ. ಇದನ್ನ ಈ ತರ ಹಚ್ಕೊಂಡ್ರೆ ಈಗ ಆಲ್ಮೋಸ್ಟ್ ಎಲ್ಲ ನೀವು ಹಂಗೆ ನೋಡ್ಕೊಂಡ್ ಬಂದಿರ್ತೀರ. ಅದಕ್ಕೆ ನಾನು ಈ ತರ ಹೇಳಕತ್ತೀನಿ. ಈಗ ಇದೇ ತರ ಕೆಳಗಿರೋ ಡಿವೈಡ್ ಬೈ 1/2 ಐತಲ್ಲ, ಇದೇನಾಗುತ್ತೆ? 2 ಮೇಲ್ಗಡೆ ಬಂದ್ರೆ ಇಂಟು ಆಗುತ್ತೆ. ಅವಾಗ 10 ಇಂಟು 8 ಇಂಟು 2 ಆಗುತ್ತೆ. ಡಿವೈಡ್ ಬೈ ಎಕ್ಸ್ ಇಂಟು 1 ಆಗುತ್ತೆ. ಎಕ್ಸ್ ಇಂಟು 1 ನಥಿಂಗ್ ಬಟ್ 1x ಅಥವಾ ಎಕ್ಸ್. ಓಕೆನಾ? ಈಗ ಮೇಲ್ಗಡೆ ಏನ್ ಉಳಿತು? 10 ಇಂಟು 10 8 ಮತ್ತೆ 2 ಉಳಿತು. 10 8 80 82 160. ಇದರ ಅರ್ಥ ಏನು? ಎಕ್ಸ್ ಈಕ್ವಲ್ ಟು 160. ಓಕೆನಾ? ಅದೇ ಕೆಲ್ಸನ ಮಾಡಾಕ ಅರ್ಧ ದಿನ ತಗೊಂತಾರ. ಎಷ್ಟು ಮಂದಿ? 160 ಮಂದಿ. ಇಷ್ಟೇ. ಟೈಮ್ ವೇಸ್ಟ್ ಮಾಡಬೇಡ. ಎಷ್ಟು ಬಂತಂದ್ರೆ ಈಗ 160. ಆಪ್ಷನ್ ಡಿ ಆನ್ಸರ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಷ್ಟು ಕ್ವಶನ್ ಅವು? 4 ಕ್ವಶನ್ ಅವು. ಈಗ 5ನೇ ಕ್ವಶನ್ ಹೆಂಗ್ ಕೊಟ್ಟ ನೋಡ್ರಿ. ಇಂಡಿಯಾ INDA ಇಂಡಿಯಾವನ್ನು 95491 ಎಂದು ಸೂಚಿಸಿದರೆ ಡೆಲ್ಲಿ ಅನ್ನು ಕೆಳಕಂಡಂತೆ ಸೂಚಿಸಬಹುದು. ಇದು ಯಾರಾಗ ಬಂದ್ರಿ? ಕೋಡಿಂಗ್ ಡಿಕೋಡಿಂಗ್ ಒಳಗ ಅಂತ. ಈಗ ಆಪ್ಷನ್ ಕೊಟ್ಟಾನ. ಆಪ್ಷನ್ ABCD ನೋಡ್ರಿ. ಮತ್ತೆ ಈ ತರ ಕೋಡಿಂಗ್ ಡಿಕೋಡಿಂಗ್ ಬಂದ್ರೆ ಒಂದ್ ಬರ್ಕೊಳ್ಳೋದೈತಿ ಆಲ್ಫಾಬೆಟ್ಸ್. ಬಟ್ ಇದೇ ತರ ಬರ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ. ನನಗೆ ಭಾಳ ಯೂಸ್ ಆಗೈತಿ. ಪ್ರತಿಯೊಂದು ಎಕ್ಸಾಮ್ ಯೂಸ್ ಆಗೈತೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರತಿಯೊಂದಕ್ಕೂ ಇದನ್ನ ಫಸ್ಟ್ ಹೋಗಿದ ತಕ್ಷಣ ಎಕ್ಸಾಮ್ ಸೆಂಟ್ರಿಗೆ ಕೋಡಿಂಗ್ ಡಿಕೋಡಿಂಗ್ ಬಂದ್ರೆ ಇದನ್ನ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ. ಇದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದೊಂಥರ ಫಾರ್ಮುಲಾ ಇದ್ದಂಗ. ಈಗ ABCD ಎಷ್ಟು ಅದಾವ? 26 ಅದಾವ. ಆ 26 ಅರ್ಧ ಎಷ್ಟು? 13. 13 ಬರ್ಕೊಳ್ಳೋಣ್ರಿ. ABCDEFGHI
ಜೆ ಕೆ ಎಲ್ ಎಂ 13 ಅಲ್ವಾ? ಎಂ 13 ಬಂದು ಇದು ಎಂ ಕೆಳಗನೆ ಎನ್ ಬರ್ಕೋಬೇಕು. ಎಂ ಕೆಳಗೆ ಎನ್ ಬರ್ಕೊಂಡು ಮತ್ತೆ ವಾಪಸ್ ರಿವರ್ಸ್ ಹೋಗ್ಬೇಕು. ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಬರ್ಕೊಂಡ್ರೆ ಇವಾಗ ಮೇಲ್ಗಡೆ ನಂಬರ್ 1 2 3 4 5 6 7 8 9 10 ಈಗ 13 ಮಟ್ಟ ಮೇಲೆ ನಂಬರ್ ಕೊಟ್ರಿ. ಮತ್ತೆ ಕೆಳಗಡೆ 13 ರಿಂದ 26 ಮಟ್ಟ ಸೇಮ್ ನಂಬರ್ ಕೊಟ್ಕೊಂತೀವಿ. ಇದು ಎಕ್ಸಾಮ್ ಸೆಂಟರ್ ಬರತ್ತಂದ್ರೆ ಕೋಡಿಂಗ್ ಡಿಕೋಡಿಂಗ್ ಏನಾದ್ರು ಕ್ವಶನ್ ಪೇಪರ್ ಅಲ್ಲಿ ಬಂದದಂದ್ರೆ ಫಸ್ಟ್ ಈ ಕೆಲಸ ನೀವು ಮಾಡಬೇಕು. ಏನ್ ಮಾಡ್ಬೇಕಂದ್ರೆ ಮೇಲ್ಗಡೆ 13 ಕೆಳಗಡೆ 13 ಬರ್ಕೋಬೇಕು. ಬರ್ಕೊಂಡು ನಂಬರ್ ಕೊಟ್ಬಿಡ್ಬೇಕು ಅದಕ್ಕೆ. ಆಮೇಲೆ ಇವಾಗ ನಾವು ಕೊಟ್ರೆ ಅಲ್ಲಿ ಮೇಲೆ ಕೊಡೋ ಕ್ವಶನ್ ಇಂಡಿಯಾ ಅಂತ INDIA ಇಂಡಿಯಾ ಅಂತ ಏನ್ ಬರ್ದಾನ 95491 ಅಂತ ಬರ್ದಾನ. ಐಗೆ 9 ಎನ್ ಗೆ 5 ಡಿ ಗೆ 4 ಮತ್ತೆ ಐಗೆ 9 ಮತ್ತೆ ಎ 1 ಅಂತ ಬರ್ದಾನ. ಈಗ ಅವನ್ ಏನ್ ಮಾಡ್ಯಾನ ಐಗೆ ಇಲ್ಲಿ ಏನ್ ಮಾಡ್ಯಾನ ಐ ಏನೈತೆ 9 ಐತಿ 9 ಮಾಡ್ಯಾನ. ಐ ಏನೈತೆ 9 ಐತೆ 9 ಮಾಡ್ಯಾನ. ನೆಕ್ಸ್ಟ್ ಎನ್ ಏನೈತೆ 14 ಐತೆ 14 ಐತೆ ಇಲ್ಲಿ 5 ಮಾಡ್ಯಾನ ಸರ್ ಅಂತ ಅನ್ಬೇಡ್ರಿ. 14ನ ಪ್ಲಸ್ ಮಾಡ್ಕೊಂಡಾನ 1 4 ಐತಿಲ್ಲ 1 4ನ ಪ್ಲಸ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ವಿ ಕೋಡ್ ಬಹಳ ಯೂಸ್ ಆಗುತ್ತೆ. 1 4 ಎಷ್ಟಾಯ್ತು 5 ಆಯ್ತು. ನೆಕ್ಸ್ಟ್ ಡಿ ಹೆಂಗೈತೆ ಸಿಂಗಲ್ ವರ್ಡ್ ಐತೆ 4 ಐತೆ ಸಂಖ್ಯೆ 4 ಬರ್ಕೋಣ. ಆಮ್ಯಾಗ ಐ ಮತ್ತೆ 9 1 9 ಎ ಮತ್ತೆ 1 ಸೇಮ್ ಅದೇ ತರ ಈಗ ನೀವು ಮಾಡ್ರಿ ಡೆಲ್ಲಿ ಅಂತ ಡಿ ಏನ್ ಬರುತ್ತೆ 4 ಬಂತು 4 ಐತಿ. ಆಮ್ಯಾಗ ಈ ಏನೈತಿ 5 ಐತಿ 5 ಬರ್ಕೋಣ. ಓಕೆನಾ 5 ಬರ್ಕೊಂಡ್ರಿ. ಎಚ್ ಎಲ್ಲೈತಿ 8 ಐತಿ 8 ಬರ್ಕೋಬೇಕು. ಎಲ್ 2 ಬಂದು ಇಲ್ಲಿ ಮತ್ತೆ 12 ಅಂದ್ರೆ 12 ಅನ್ಬಾರ್ದು. 1 ಪ್ಲಸ್ 2 ಇವೆರಡು ಕೂಡ್ಸ್ಕೋಬೇಕು. 1 2 ಎಷ್ಟು 3 ಮತ್ತೆ ಐ ಎಲ್ಲಿ ಎಷ್ಟೈತೆ ಮತ್ತೆ 9 4 5 8 3 9 4 5 8 3 9 ಆಪ್ಷನ್ ಒಳಗೆ ಏನೇನೈತೆ 4 5 8 3 9 ಆಪ್ಷನ್ ಏನೇ ಐತಿ. ಆಪ್ಷನ್ ಬಿ ರಾಂಗ್ ಐತೆ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ ಆಪ್ಷನ್ ಸಿ ನಲ್ಲ ಆಪ್ಷನ್ ಡಿ ನಲ್ಲ 4 5 8 3 9 ಇದು ಮೇನ್ ಇಂಪಾರ್ಟೆಂಟ್. ಇದನ್ನ ಎಲ್ಲಿನ ಹೋಗಿ ಬರ್ಕೊಂಡಿಟ್ಟಿದಾರಿ ಮತ್ತೆ ಕೂಡಿಸ್ರಿ. ಇಂಡಿಯಾ ಅನ್ನೋದು ಹಿಂಗ ಇದಾಯ್ತಂದ್ರೆ ಡೆಲ್ಲಿ ಅನ್ನೋದು ಏನಾಯ್ತಂತ ಇದು 2 ಸಂಖ್ಯೆ ಬಂದು ಅಂದ್ರೆ ಕೂಡಿಸ್ಕೋಬೇಕ. ಅಲ್ಲಿ ಏನ್ ಮಾಡ್ಯಾನ ಅಂತ ನೋಡ್ಕೋಬೇಕು. ಒಂದು ಫಸ್ಟ್ ಅದನ್ನ 1 ಅಂತ ಇಂಡಿಯಾ ಅಂತ ಬರಲ್ಲ ಅಲ್ಲಿ ಡಿಫ್ರೆನ್ಸ್ ಮಾಡ್ಕೋಬೇಕು. ಅವ್ನು ಏನ್ ಮಾಡ್ಯಾನ ಕೂಡ್ಸ್ಯಾನ 2 ಸಂಖ್ಯೆ ಬಂದಲ್ಲಿ ಇಂಟು ಮಾಡ್ಯಾನ 2 ಸಂಖ್ಯೆ ಬಂದಲ್ಲಿ ಮೈನಸ್ ಮಾಡ್ಯಾನ 2 ಸಂಖ್ಯೆ ಬಂದಲ್ಲಿ ಸ್ಕ್ವೇರ್. ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಈ 4:5 ಡಬಲ್ ಅನುಪಾತ ಅನ್ಬಾರ್ದಿನ ಈಕ್ವಲ್ ಟು ಅನ್ಬೋದು ಏನ್ ಅನ್ಬೋದು. ಈ ತರ ಕೊಟ್ರೆ ಮತ್ತೆ ಅದ ಅರ್ಥ ಆಗಿಲ್ಲ ಅನ್ಬಾರ್ದು. 8 ಈಕ್ವಲ್ ಟು ಈ ಒಂದು ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈಗ 4:5 ಅಂದ್ರೆ ಒಂದೇ 4 ಈಕ್ವಲ್ ಟು 5 ಅಂದ್ರೆ ಒಂದೇ 4/5 ಅಂದ್ರೆ ಒಂದೇ ಏನ ಇದ್ರ ಅರ್ಥ ಏನ್ ಗೊತ್ತಾ ಡಿವೈಡ್ ಬೈ ಅಂದ್ರೆ ಒಂದೇ ಅನುಪಾತ ಅಂದ್ರೆ ಒಂದೇ ಇದ್ರ ಮೀನಿಂಗ್ ಎಲ್ಲ ಒಂದೇ. ಅವನು ಕೂಡ ಡಿಫ್ರೆಂಟ್ ಆಗಿ ಕೊಡ್ತಾನ. ನಾವೇನ್ ಮಾಡೋಣ 4/5 ಇದೇನ್ ಮಾಡ್ಯಾನ ಡಬಲ್ ಇಟ್ಕೊಂಡ್ಬಿಡಲ್ಲ ಅದನ್ನ ಡಬಲ್ ಅನುಪಾತ ಅಂತಾರ. ಅದನ್ನ ಡಬಲ್ ಅನುಪಾತ ಅನ್ಬಾರ್ದು. ಈಕ್ವಲ್ ಟು 8 ಈಕ್ವಲ್ ಟು ಅಂದ್ರೆ ಈಗ ನಾನು ಹೇಳಿದೆ ಅವಲ್ಲಿ ಈಕ್ವಲ್ ಟು ಅಂದ್ರೆ ಒಂದೇ ಅನುಪಾತ ಅಂದ್ರೆ ಒಂದೇ ಇಲ್ಲ 8/x ಅನ್ನು ಕಂಡು ಹಿಡ್ಕೋಬೇಕು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಈಗ 5 8 40 ಅಂತ ಆಮೇಲೆ x ಇಂಟು 4x ಫಸ್ಟ್ ಈ ಕಡೆಯಿಂದ ಮಾಡ್ಕೋಬೇಕು. ಯಾವಾಗ್ಲೂ 4x 4 ಇಂಟು x 4x ಈಕ್ವಲ್ ಟು 8 5 40 ಇದನ್ನ ಬರ್ಕೊಂಡಾದ್ಮೇಲೆ 4x ಬಂತಿಲ್ಲ ಇದನ್ನ ಡೈರೆಕ್ಟ್ ಇಲ್ಲೇನ ಕಡ್ತಾ ಹೊಡಿಬೋದು. ಇಲ್ಲೇ ಕಡ್ತಾ ಹೊಡಿಬೋದು ಇಲ್ಲ ನೀವು ಹಚ್ಕೊಂಡಾದ್ರೆ ಕಡ್ತಾ ಹೊಡಿಬೋದು. ನಿಮ್ಗೆ ಈಜಿ ಅಲ್ಲ. 4 1 4 4 10 40 x ಈಕ್ವಲ್ ಟು 10 ಅಂದ್ರೆ 8 ಆದ್ಮೇಲೆ ಇಲ್ಲಿ ಬರೋದು ಯಾವ್ದಂದ್ರೆ
10 ಬಿ ಆನ್ಸರ್. ಇಲ್ಲಿ ಸಿಂಪಲ್ ಆಗಿ ಕೊಟ್ಟಾನ 4:5 8:10 ಅಂತ ಅದ್ರ ಅರ್ಥ. ಮತ್ತೇನ್ ಡಿಫ್ರೆನ್ಸ್ ಏನಿಲ್ಲ ಇಲ್ಲಿ. ಸಿಂಪಲ್ ಆಗಿ ಬಹಳ ಅಂದ್ರೆ ಬಹಳ ಸರಿ ಇದೇ ತರ ಕೇಳ್ಯಾನ, ಬಹಳ ಮಂದಿ ಬಿಟ್ಟು ಬಂದಾರ ಇದನ್ನ. ಈ ತರ ರಿಪೀಟ್ ಆದ್ರೆ x = 10 ಅಂತಂದ್ರೆ ನೆಕ್ಸ್ಟ್ ಬರೋ ಕ್ವಶನ್ ನೆಕ್ಸ್ಟ್ ಬರೋ ಆನ್ಸರ್ 10. ಅದೇ ಎಕ್ಸ್ ಕಂಡಿಡಿದಿರೋದು ಈಗ. ಓಕೆನಾ, ಯಾವ್ದೇ ರೀತಿ ಬಿಟ್ಟು ಬರಬಾರ್ದು ಇದನ್ನ. ಇದು ಸ್ವಲ್ಪ ಎಕ್ಸ್ ಪ್ಯಾಟರ್ನ್ ಒಳಗೆ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಇದು ಅಲ್ಲಿ ರೈಲ್ವೆ ಡಿ ಗ್ರೂಪ್ ಅಲ್ಲೆಲ್ಲ ತೆಗೆದು SSC ಅಲ್ಲೆಲ್ಲ ತೆಗೆದು ಇಲ್ಲಿ ಆಗ್ತಿರ್ತಾನ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗ್ಬರಿ, 7ನೇ ಕ್ವಶನ್. 6a8 = 53 ಮತ್ತು 5a7 = 40 ಆದರೆ 6a9a ಏನಾಗುತ್ತೆ? 6a × 8 = 53 ಬರ್ಕೊಂಬಿಡೋಣ. 5a7 = 40, 6a9 = ಏನ್ ಬರುತ್ತಂತ ನಾವು ಹಿಡ್ಕೋಬೇಕು. ಇಲ್ಲಿ ಏನ್ ಮಾಡ್ಯಾನ 6 ಇದು ಎ ಅನ್ನೋದು ಸುಮ್ನೆ ಎ ಅಂತ ಸುಮ್ನೆ ಕನ್ಫ್ಯೂಸ್ ಆಗಬಾರ್ದು. ಎ ಅಂದ್ರೆ ಏನು ಮತ್ತೆ ಅಲ್ಲಿ ಕೋಡಿಂಗ್ ಹೋಗ್ಬಾರ್ದು. ಇಲ್ಲಿ ಏನ್ ಮಾಡ್ಯಾನ ನೀವು 2 ನಡುವೆ ನೋಡ್ಕೋಬೇಕು. ಈ 8 6 48 ಆಯ್ತು, ನೋಡ್ಕೋಬೇಕು ನೀವು. ಇದು ನೀವು 2 ಇಂಟು ಮಾಡ್ಯಾನ ಕೂಡಿಸ್ಯಾನ. ಇವು 6 8 6 ಕೂಡಿಸಿದ್ರೆ ಎಷ್ಟಾಯ್ತು? ಓಕೆನಾ, 8 6 ಕೂಡಿಸಿದ್ರೆ 15 ಆಯ್ತು, ಬರಂಗಿಲ್ಲ. ಇದು 53 ಐತಿ. 8 48 ಪ್ಲಸ್ 5 ಮಾಡ್ಯಾನ 53 ಆಯ್ತು. ಸೇಮ್ ಪ್ಯಾಟರ್ನ್ ಅಪ್ಲೈ ಮಾಡಿ ನೋಡ್ರಿ. 7 35 ಪ್ಲಸ್ 5 ಕೂಡಿಸ್ರಿ 40 ಆಯ್ತು. ಇದು ಅಪ್ಲೈ ಆಗೈತಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ಸಿಂಪಲ್ ಆಗಿ. 6 9 54, 6 9 54 ಪ್ಲಸ್ 5 ಕೂಡಿಸಿದ್ರೆ 59. ಇಲ್ಲಿ ಆಪ್ಷನ್ ಇದೆ ಕಾಣ್ತಿದೆ 59, ಮೇಲೆ ಆಪ್ಷನ್ ಎ ಐತಿ ನೋಡ್ರಿ 59. ಈಗ ಸಿಂಪಲ್ ಆಗಿ ನೋಡ್ರಿ, 8 48 ಪ್ಲಸ್ 5 ಕೂಡಿಸ್ಯಾನ. 5 ಹೆಂಗ್ ಕೂಡಿಸಿದ್ರಿ? ಒಂದನೇದೇ ಮತ್ತೆ ಎರಡನೇದಕ್ಕೆ ಕಂಪೇರ್ ಮಾಡ್ಕೋಬೇಕು. ಎಷ್ಟು ಕೂಡಿಸ್ಯಾನ, ಎಷ್ಟು ಕಳೆದಾನ, ಎಷ್ಟು ಸ್ಕ್ವೇರ್ ಮಾಡ್ಯಾನ, ಏನ್ ಮಾಡ್ಯಾನ ಅಂತೇಳಿ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ಬರಿ. 8ನೇದು, ಇಂದು ಗುರುವಾರ ಆದರೆ ಏನ್ ಕೊಟ್ಟಾನ? ಇಂದು ಗುರುವಾರ ಆದರೆ 363 ದಿನಗಳ ನಂತರ ಬರುವ ವಾರ ಯಾವುದು? ಓಕೆನಾ. ಈಗ 363 ದಿನ ಮಗ ಇವತ್ತು ಗುರುವಾರ ಆಗೈತಂತೆ. 363 ದಿನ ಮಗ ಯಾವ ವಾರ ಬರುತ್ತೆ ಅಂತ ಕೇಳ್ಯಾನ. ಈ ಕ್ಯಾಲೆಂಡರ್ ಒಳಗೆ ಬರುತ್ತ್ರಿ, ಸಿಂಪಲ್ ಆಗಿ ಕೊಡ್ತಾನ. ಓಕೆನಾ. ಆಪ್ಷನ್ ಎ ಮಂಗಳವಾರ, ಅವ್ನು ಆಪ್ಷನ್ ಕೊಟ್ಟಾನ. ಅದೇ ಆಪ್ಷನ್ ಬಿ ಬುಧವಾರ, ಗುರುವಾರ, ಶುಕ್ರವಾರ, ಏನೇನೋ ಕೊಟ್ಟಿರಲಿ ಅವ್ನು. ಓಕೆನಾ. 350 ಗುರುವಾರ ಆಗೈತಂದ್ರೆ ನೆಕ್ಸ್ಟ್ 363 ದಿನ ಯಾವ್ದು ಬರ್ತಂತ ನಾವು ಕಂಡು ಹಿಡ್ಕೋಬೇಕು. ಇದನ್ನ ಯಾವ್ದಾರ ಹಚ್ಕೋಬೇಕು, ಯಾವ ತರ ಮಾಡ್ಬೇಕು. ಕ್ಯಾಲೆಂಡರ್ ಒಳಗೆ ಭಾಳ ಅದಾವ, ಮುಂದೆ ಹೋಗ್ತಾ. ಇದು ಸಿಂಪಲ್, ಇದು ಬೇಸಿಕ್ ಇದೆ. ಇದು ಬೇಸಿಕ್. ನಾ ಸ್ಟಾರ್ಟಿಂಗ್ ಸರಣಿಯಿಂದ ಬರ್ಸ್ಕೊಂಡ್ ಬರೋದಿಲ್ಲ, ಅದಕ್ಕೆ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಇಂದ ಬರ್ದಿದ್ದಾವ. ಈಗ ನಾನು ಈಗ ಯಾಕೆ ರೀಸೆಂಟ್ ಆಗಿ ಯಾಕೆ ಬಿಡ್ಸೋದಿಲ್ಲ ಅಂತಂದ್ರೆ, ಈಗ ಫಸ್ಟ್ ಇಂದ ಬಂದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತೇಳಿ. ಒಂಥರ ಬೇಸಿಕ್ ಬಂದಂಗೆ. 363 ಒಂದು ವಾರಕ್ಕೆ ಎಷ್ಟು ದಿನ ಅಂತಂದ್ರೆ, ಒಂದು ವಾರಕ್ಕೆ ಎಷ್ಟು ದಿನಪ್ಪ? 7 ದಿನ. ಇದನ್ನ ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ. ಒಂದು ವಾರಕ್ಕೆ 7 ದಿನ ಆದ್ರೆ ಏನ, ಈ 363ಕ್ಕ ಎಷ್ಟು ದಿನ ಅದನ್ನ ಹೆಂಗ್ ಕಂಡು ಹಿಡ್ಕೊ? 363 / 7 ಮಾಡ್ಕೊಂಡ್ಬಿಡ್ಬೇಕು. ಸಿಂಪಲ್ ಆಗಿದೆ, ಗೊತ್ತಾಗ್ಬಿಡುತ್ತೆ. 363 / 7. 7 35 ಒಂದು ಉಳಿತು, ಒಂದು ಹಚ್ಕೊಂಡು 7 1 7 5 ಉಳಿತು. ಇಲ್ಲಿ ಶೇಷ ಏನು ಉಳಿತಲ್ಲ, ಇದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಶೇಷನೇ ಐತಲ್ಲ, ಈ ಶೇಷ ಮೇಲೆ ಹಚ್ಕೋಬೇಕು. 5 ಉಳಿತು. 0 1 2 3 0 ಇಂದನೇ ತಗೋಬೇಕು. ಮತ್ತೆ 0 ಯಾಕೆ ತಗೊಂಡ್ರಿ ಅಂದ್ರೆ ಅವನು ಇಂದು ಗುರುವಾರ ಅಂತ ಕೊಟ್ಟಾನ ಅಂತ. 0 1 2 3 4 5 ಬರ್ಕೊಂಡ್ರಿ. 0 ಯಾವ ಆಗಿದ್ದು? ಗುರುವಾರ. 1 ಶುಕ್ರವಾರ, 2 ರವಿವಾರ, 2 ಶನಿವಾರ, 3 ರವಿವಾರ, 4ನೇ ಸೋಮವಾರ, 5ನೇದು ಮಂಗಳವಾರ. ಇಲ್ಲಿ ರಾಂಗ್ ಆಗೈತೆ ನೋಡ್ರಿ, ಏನೋ ಮಿಸ್ಟೇಕ್ ಆಗೈತೆ. 5 ಬರಲ್ಲ, ಇಲ್ಲಿ 6 ಬರುತ್ತೇನ ನೋಡಂಬರಿ. 363 / 7. 7 35,
7 35 ಒಂದು ಉಳಿತು. 7 1 7 ಮತ್ತೆ 6 ಬಂತಲ್ರಿ, 6 ಬಂತು. ನೆಕ್ಸ್ಟ್ ಮಂಗಳವಾರ ಆಗಿತ್ತಿಲ್ಲ, ಆರನೇ ದಿನ ಯಾವ್ದು ಬಂತು? ಬುಧವಾರ. ಆಪ್ಷನ್ ಡಿ ಬುಧವಾರ. ಇದೇ ತರ ಕೇಳ್ತಾನ. ಅಲ್ಲಿ ಪಟ್ನ ಹಾಕ್ಬಾರ್ದು, ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಹಾಕ್ಬೇಕು. 9ನೇದು, 5 ಬಾರಿಯ ನಾಣ್ಯ ಚಿಮ್ಮುವಿಕೆಯಲ್ಲಿ ಸತತ 3 ಬಾರಿ ನಾಣ್ಯದ ಮುಖ ವೇಗವಾಗಿ ಇರುವ ಸಾಧ್ಯತೆ ಅಂತ ಕೊಟ್ಟಾನ. 5 ಬಾರಿ ನಾಣ್ಯ ಚಿಮ್ಮುವಿಕೆಯಲ್ಲಿ ಅಂದ್ರೆ 5 ಬಾರಿ ನಾಣ್ಯನ ಕಾಯಿನ್ ತೂರಿದ್ರೆ 3 ಬಾರಿ ನಾಣ್ಯ ಮುಖವಾಗಿ ಮೇಲ್ಮುಖವಾಗಿ ಬೀಳುವ ಇರುವ ಸಾಧ್ಯತೆ ಎಷ್ಟು ಅಂತ ಕೇಳ. ಅಂದ್ರೆ ಇದ್ರ ಅರ್ಥ ಏನ? 5 ನಾಣ್ಯ, ಈಗ 5 ಬಾರಿ ನಾಣ್ಯ ಚಿಮ್ಮಿದಾಗ ಏನೇನ್ ಬೀಳ್ಬೋದಪ್ಪ? ಎಡ್ಡು 5 ಎಡ್ಡು ಬೀಳ್ಬೋದು. ಇಲ್ಲ ಟೈಲ್ 5 ಸರಿ ಬೀಳ್ಬೋದು. ಇಲ್ಲ ಟೈಲ್ ಬೀಳ್ಬೋದು. 2 ನಾಣ್ಯ ಅಂದ್ರೆ ಟೈಲ್ ಬೀಳ್ಬೋದು. ಎಡ್ಡು ಬೀಳ್ಬೋದು. ಟೈಲ್ ಬೀಳ್ಬೋದು. ಟೈಲ್ ಓಕೆನಾ? ಈಗ 5 ಬಾರಿ ನಾಣ್ಯ ಚಿಮ್ಮುವಿಕೆಯಲ್ಲಿ ಸತತ 3 ಬಾರಿ ನಾಣ್ಯ ಮುಖ ಮೇಲಾಗಿ ಇರುವ ಸಾಧ್ಯತೆ. ಈಗ ಸಿಂಪಲ್ ಆಗಿ ನೋಡ್ಬಿಡ್ರಿ, ಇದನ್ನೆಲ್ಲ ತಲೆ ಕೆಡಿಸ್ಕೊಬೇಡ್ರಿ, ನಾನು ನಿಮಗೆ ತೋರ್ಸೋದನ್ನ ಜಸ್ಟ್ ಕನ್ಫರ್ಮ್. ಈಗ ಒಂದು ನಾಣ್ಯಕ್ಕೆ 2 ಮುಖ ಇರ್ತಾವ, ಓಕೆನಾ? 2 ಟೈಲ್. 5 ಬಾರಿ ಚಿಮ್ಮಿದಾಗ ಗೆಡ್ಡನ ಬೀಳ್ಬೋದು, ಟೈಲ್ನ ಬೀಳ್ಬೋದು. 3 ಬಾರಿ ಬೀಳುವ ಸಂಭವ, 3 ಬಾರಿ ಮೇಲ್ಮುಖ ಬೀಳೋದ್ರೆ ಇಲ್ಲೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. 3/10 3 ಬಾರಿ ಮೇಲ್ಮುಖವಾಗಿ ಬೀಳೋದು. ಇವಾಗ ಬೀಳೋ ನಮ್ದು ಈಗ ತೂರಿದಾಗ ನಾಣ್ಯ ಬೀಳೋ ಸಂಭವನೀಯತೆ ಎಷ್ಟಂದ್ರೆ 10. ಬಟ್ 3 ಬಾರಿ ಮೇಲ್ಮುಖವಾಗಿ ಬೀಳೋದು ಎಷ್ಟಂದ್ರೆ 3 ಬಾರಿ ಮೇಲ್ಮುಖವಾಗಿ ಬೀಳುವ ಸಾಧ್ಯತೆ ಅಂತ ಕೇಳ್ಯಾನ. 3/10 ಸಿಂಪಲ್ ಆಗೈತಿ. ಆಪ್ಷನ್ ಬಿ ಆನ್ಸರ್. ಏನ್ ಬೇಸಿಕ್ ಕ್ವಶನ್ ಇದೆ, ಈ ತರ ಕೇಳ್ದಾನ. ಇದನ್ನ ಹಚ್ಕೊಂತ ಟೈಮ್ ವೇಸ್ಟ್ ಮಾಡ್ಕೊಂತಿರ್ಬಾರ್ದು, ಓಕೆನಾ? ನಾಣ್ಯ ಇದು ನೆಕ್ಸ್ಟ್ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೆ. ನಾಣ್ಯ, ದಾಳ ಎಲ್ಲ ಬರ್ತಾವ ಮುಂದೆ ಕ್ವಶನ್. ಎಡ್ಡು ಉಳ್ಬೋದು, ಟೈಲ್ ಉಳ್ಬೋದು, ಎಡ್ಡು ಉಳ್ಬೋದು, ಟೈಲ್ ಉಳ್ಬೋದು. ಇವೆಲ್ಲ ಮಾಡ್ಕೊಂತ ಹೋಗಿ ಎಲ್ಲ ಮಾಡ್ಕೊಂಡ್ ಕೊಡ್ಬಾರ್ದು. ಸಿಂಪಲ್ ಆಗಿ ಥಿಂಕ್ ಮಾಡ್ಬೇಕು. ಕ್ವಶನ್ ಒಳಗಡೆ ಥಿಂಕ್ ಮಾಡಿ ಅಲ್ಲೇ ಪಟ್ ಆನ್ಸರ್ ಹೊಡಿತಿರ್ಬೇಕು. ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ನೀವು ಎಷ್ಟು ಟೈಮ್ ಸೇವ್ ಮಾಡ್ತೀರಿ ಮ್ಯಾಥಮೆಟಿಕ್ಸ್ ಒಳಗ, ಮೆಂಟಲ್ ಎಬಿಲಿಟಿ ಒಳಗ, ನಿಮಗೆ ಮುಂದೆ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದು ಇಲ್ಲೇ ಒಂದ್ ಯಾವ್ದಾರ ಒಂದು ಕ್ವಶನ್ ಸ್ಟ್ರಕ್ ಆಯ್ತಂದ್ರೆ ಅದನ್ನ ಆವಾಗಿನ ಟೈಮ್ ಒಳಗ ಅಲ್ಲಿ ಬಿಟ್ಬಿಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಮತ್ತ ಅದನ್ನೇ ಹೇಳ್ಕೊಂಡ್ ಕುಂತೀರಿ ಅಂದ್ರೆ ಏನಾಗತ್ತಂದ್ರ ಅದು ಆನ್ಸರು ಬರಂಗಿಲ್ಲ. ಬರೋ ಕ್ವಶನ್ಸ್ ಬರವೆಲ್ಲ ಮೂಡ್ ಆಫ್ ಆಗಿ ಅಲ್ಲಿಗೆ ನಿಂತು ಬಿಡ್ತೀರಿ ನೀವು, ಓಕೆನಾ? ಅದನ್ನ ಬಿಟ್ಟು ಮುಂದಿನ ನೆಕ್ಸ್ಟ್ ಕ್ವಶನ್ ನೋಡ್ಕೊಂತ ಹೋಗ್ಬೇಕು. ಏನ ಸ್ಟ್ರಕ್ ಅಲ್ಲಿ ಮೈಂಡ್ ಇದಾಗಲಿ. ನೆಕ್ಸ್ಟ್ 10ನೇ ಕ್ವಶನ್ ಹೋಗ್ಬರ್ರಿ. 10ನೇ ಕ್ವಶನ್ ಅಂದ್ರೆ 6 ವಿದ್ಯಾರ್ಥಿಗಳಿರುವ ಒಂದು ವಿದಾಯ ಕೂಟದಲ್ಲಿ ಪ್ರತಿ ವಿದ್ಯಾರ್ಥಿಯು ಸಹ ಇನ್ನಿತರೊಡನೆ ಹಸ್ತಲಾಘ ನೀಡಿದರೆ ಒಟ್ಟು ಎಷ್ಟು ಬಾರಿ ಅಲ್ಲಿ ಹಸ್ತಲಾಘವಾದಂತೆ? ನೋಡ್ರಿ, 60 ಮಂದಿ ಇರೋ ಹಸ್ತಲಾಘ ಬಗ್ಗೆ ಕೇಳೋಣ. ಹಸ್ತಲಾಘ ಅಂದ್ರೆ ಹ್ಯಾಂಡ್ ಶೇಕ್, ಮೊದಲು ಕೈ ಜೋಡ್ಸದಪ್ಪ. 60 ವಿದ್ಯಾರ್ಥಿಗಳಿರುವ ಒಂದು ತರಗತಿ, ಒಂದು ವಿದಾಯ, ಒಂದು ಕೊಠಡಿ, ಒಂದು ಪ್ರೋಗ್ರಾಮ್, ಒಂದು ಫಂಕ್ಷನ್, ಒಂದು ಹಾಲು, ಏನೇ ಕೊಡ್ಲಿ ತಲೆಗೆಡಿಸ್ಕೊಡ್ರಿ. ಅಷ್ಟು ತಲೆಗೆಡಿಸ್ಕೊರಿ. 60 ಮಂದಿ ಏನದಲ್ಲ ವಿದ್ಯಾರ್ಥಿಗಳಾಗ ಒಂದು ಕೂಟದಾಗ ಅವ್ರು ಏನ್ ಮಾಡ್ತಾರೆ? ಹಸ್ತಲಾಘ ಮಾಡ್ತಾರಂತ. ಒಬ್ರಿಗೊಬ್ರು ಹ್ಯಾಂಡ್ ಶೇಕ್ ಮಾಡ್ತಾರ. ಹ್ಯಾಂಡ್ ಶೇಕ್ ಮಾಡಿದಾಗ ಪ್ರತಿ ವಿದ್ಯಾರ್ಥಿಯು ಸಹ ಇನ್ನಿತರೊಡನೆ ಹಸ್ತಲಾಘವ ನೀಡಿದರೆ ಒಟ್ಟು ಎಷ್ಟು ಬಾರಿ ಅಲ್ಲಿ ಹಸ್ತಲಾಘದಂತೆ? ಅಂದ್ರೆ ಪ್ರತಿಯೊಬ್ರು ಒಬ್ಬರೊಬ್ರು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ರೆ ಅಲ್ಲಿ ಎಷ್ಟು ಬಾರಿ ಹ್ಯಾಂಡ್ ಶೇಕ್ ಆದವು ಅಂತೇಳಿ ಅಲ್ಲಿ ಫಾರ್ಮುಲಾ ಐತ್ರಿ. ಫಾರ್ಮುಲಾ ಎಲ್ಲ ನೋಡ್ಕೊಂತ ಹೋಗ್ಬಾರ್ದು. n-1/2 ಈ ಸಿಂಪಲ್ ಐತಿ. ಹೋಗ್ಬಿಡೋದು ಹಸ್ತಲಾಘ ಹ್ಯಾಂಡ್ ಶೇಕ್ ಅಂತ ಬಂದಾಗ ಏನ್ ಮೇಲೆ ಏನ್ ಕೊಟ್ಟಿರಲ್ಲ ಅದು ನಂಬರ್, ಆ ವಿದ್ಯಾರ್ಥಿಗಳ ಸಂಖ್ಯೆ ಒಂದ್ ಕಡಿಮೆ ಹಚ್ಕೋಬೇಕು. √2 ಮಾಡಿಬಿಡೋದು, ಇಷ್ಟೇ ಸಿಂಪಲ್. 60 × 59 √2 ಇಷ್ಟೇ ಸಿಂಪಲ್. 2 1 2 30 30 × 59 30 × 59 ಸೊ ನಮಗೆ 30 × 59 ಬರಲ್ಲ ಅಂದ್ರೆ 59 × 3 ಮಾಡಕ್ ಬರ್ತಾ? ಓಕೆ. ಇಲ್ಲ ನನಗೆ 59 × 3 ಮಾಡಕ್ ಬರಲ್ಲ, ನನಗೆ 60 × 3
6 3 18 63 180 180 3 ತೆಗೆದ್ರೆ 180 3 ತೆಗೆದ್ರೆ ಎಷ್ಟು 177 177 ಇದಂತೂ ಸಿಂಪಲ್ ಆಗಿ ಗೊತ್ತಾಗುತ್ತಾ 177 ಇಲ್ಲಿ 0 ಐತೆ 0 ಆಡ್ ಮಾಡ್ಬೋದು ಅಷ್ಟೇ ಸಿಂಪಲ್. ಇನ್ನೊಂದ್ಸರಿ ಹೇಳ್ದೆ ನೋಡ್ರಿ 53 59 ಇಂಟು 3 59 ಇಂಟು 3 ಮಾಡಕ್ ಬಂದಿಲ್ಲ ಅಂದ್ರೆ ಇದಕ್ಕೊಂದು ಎಕ್ಸ್ಟ್ರಾ ಕೊಡ್ಸ್ಕೊರಿ 60 ಈ ಸಮ ಸಂಖ್ಯೆ ಬಂತ 60 ಇಂಟು 3 ಮಾಡಬಹುದು ಆರಾಮಾಗಿ 6 3 18 63 180 180 3 3 ಗುಡಿಸಿದ್ರೆ ಅಂತ ತಗೊಬಿಟ್ರಿ ಅಷ್ಟೇ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. 3 ಸಂಖ್ಯೆಗಳ 1:2:3 ಪ್ರಮಾಣದ ಒಟ್ಟು ಮೊತ್ತ 750. ಆ 3 ಸಂಖ್ಯೆಗಳ ವರ್ಗ ಸಂಖ್ಯೆಯ ಮೊತ್ತ ಅಂತ ಕೇಳೋಣ. 3 ಸಂಖ್ಯೆಗಳು ಕೊಟ್ಟಣ 1:2:3 ಪ್ರಮಾಣದಾಗ ಅದಾವಂತ ಒಟ್ಟು ಮೊತ್ತ 750. ಆ 3 ಅನುಪಾತದ ಒಟ್ಟು ಮೊತ್ತ 750. ಆ 3 ಸಂಖ್ಯೆಗಳ ವರ್ಗ ಸಂಖ್ಯೆ ಮೊತ್ತ ಎಷ್ಟು? ಆ 3 ಸಂಖ್ಯೆ ಯಾವಂತ ನಮಗೆ ಗೊತ್ತಿಲ್ಲ. 3 ಸಂಖ್ಯೆನ ಫಸ್ಟ್ ಕಂಡು ಹಿಡ್ಕೋಬೇಕು, ಆಮೇಲೆ ಅವ್ರು ವರ್ಗ ಕಂಡು ಹಿಡ್ಕೋಬೇಕು, ಆಮೇಲೆ ವರ್ಗ ಸಂಖ್ಯೆಗಳ ಮೊತ್ತ ಕಂಡು ಹಿಡ್ಕೋಬೇಕು. ಇದೇನು ಇಷ್ಟು ಸಿಂಪಲ್ ಐತೆ. 1:2:3 750 ಅಂದ್ರೆ ಇದೇನಂತ ಅವನ ಕೊಟ್ಬಿಡೋಣ. 1:2:3 ಅನುಪಾತ ಒಟ್ಟು ಮೊತ್ತನೇ 750. 1x into 2x into 3x equal to 750. 1x x ಇಂಟು ಮಾಡ್ರಿ ಫಸ್ಟ್ 3x ಆಯ್ತಾ. x into x into x 3x ಫಸ್ಟ್ x into x x square x into x x cube 1 2 2 3 6 x cube 6x cube ಅಂತ ಅನ್ಬೋದು, x cube ಅನ್ಬೋದು equal to 750. 6x cube equal to 750. x cube equal to 750 divided by 6. 6 ಈ ಕಡೆ ಬಂದು divided by ಓಕೆನಾ. ಈ ಡೈರೆಕ್ಟ್ ಆಗಿ ಹೊಡಿಬೋದು, ಇಲ್ಲ ಅಲ್ಲೇ ಮಾಡ್ಕೋಬಹುದು ಓಕೆನಾ. ಈ 0 ಫಸ್ಟ್ 6 ಒಂದಲ್ಲಿ 1 ಉಳಿತು, 6 2 12 3 ಉಳಿತು 30 ಆಯ್ತು. 6 ಇಲ್ಲಿ 30 ಓಕೆನಾ. 125 ಅಂತ x cube equal to 125. ಇವಾಗ ಏನ್ ಮಾಡ್ಯಾನ x cube equal to 125 ಅಂದ್ರೆ ಇದರ ಏನ್ ಗೊತ್ತಾ, ಇದಂದ್ರೆ ಇದು ಅಂತ ಅರ್ಥ. x cube ಅಂದ್ರೆ 125 ಅಂತ ಅಂದ್ರೆ ಯಾವ ಸಂಖ್ಯೆನ x ಇರೋ ಜಾಗದಾಗ ಯಾವ ಸಂಖ್ಯೆ ಹಾಕಿರ ಕ್ಯೂಬ್ ಆಕತಿ. ಆ ಕ್ಯೂಬ್ equal to 125 ಅಂತ. x ಇರೋ ಜಾಗದಾಗ 5 ಹಾಕಿರ 5 ಕ್ಯೂಬ್ 125 ತಾನೆ. ಸಿಂಪಲ್. ಈಗ 5 ಹಾಕಿದೆ 5 ಕ್ಯೂಬ್ 125 ಆಯ್ತು. ಇನ್ನೊಂದ್ಸರಿ ನೋಡ್ಕೊರಿ. 5 25 25 125 5 ಕ್ಯೂಬ್ ಅಂದ್ರೆ ಎಷ್ಟಾಯ್ತು. ಇಲ್ಲಿ ನಮ್ಗೆ x ಅಂದ್ರೆ ಏನಾಯ್ತು, x ಅಂದ್ರೆ 5 ಬಂತು. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಈಗ ಏನಾಯ್ತು ಇಲ್ಲಿ x ಇರೋ ಜಾಗದ ಏನ್ ಹಾಕಿದ್ರೆ 125 ಬಂತು, x ಇರೋ 5 ಹಾಕಿದ್ರೆ 125 ಬಂತು ಓಕೆನಾ. 5 ಕ್ಯೂಬ್ 125 ಅಂದ್ರೆ x ಅಂದ್ರೆ ಎಷ್ಟು 5. ಇಲ್ಲಿ ಫಸ್ಟ್ ಟೈಮ್ ಕೊಟ್ಟಣ 1 ಅನುಪಾತ 2 ಅನುಪಾತ 3 ಅನುಪಾತ 1 ಅನುಪಾತ ಅಂದ್ರೆ 1x ಅಂದ್ರೆ 5. 1x 2x 3x equal to 750 ಅಂತ ತಗೊಂಡಿದ್ರಲ್ಲ. ಇವಾಗ ಇದನ್ನ 5 ನಲ್ಲಿ ಅಪ್ಲೈ ಮಾಡ್ಬಿಡ್ರಿ ಸಿಂಪಲ್ ಆಗಿ. 1x ಇರೋದು 1 into 5 ಆಮೇಲೆ 5 into 2 into 5 ಇಂಟು 3 into 5 equal to 750. ಇಲ್ಲಿ ಮಾಡ್ಕೊಂಬ ಫಸ್ಟ್ 1 5 5 1 5 5 ಮತ್ತೆ 2 5 10 3 5 15 ಓಕೆನಾ. ಈಗ ಒಂದನೇ ಸಂಖ್ಯೆ ಎಷ್ಟು 5 ಅಂತ, ಎರಡನೇ ಸಂಖ್ಯೆ 10, ಮೂರನೇ ಸಂಖ್ಯೆ 15. ಇವು ಅಷ್ಟು ಮತ್ತೆ 750 ಅಂತ ಕೊಟ್ಟಣ. ಇವಾಗ ಇದ್ರ ವರ್ಗ ಸಂಖ್ಯೆ ಹಿಡ್ಕೋಬೇಕನ. 5 ವರ್ಗ ಎಷ್ಟು 25, 10 ವರ್ಗ 100, 15 ವರ್ಗ ಆನ್ಸರ್
ಇದು ಲಾಸ್ಟ್ ಇರ್ಬೋದು. 2 ತಾಳಗಳನ್ನು ಒಟ್ಟಿಗೆ ಹಾಕಿದರೆ ಅವುಗಳಲ್ಲಿನ ಸಂಖ್ಯೆ ಒಟ್ಟು ಮೊತ್ತ 7 ಆಗಲು ಇರುವ ಸಾಧ್ಯತೆ ಏನಂತ ಕೊಟ್ಟಾನಲ್ಲಿ 2 ದಾಳದ ಮೇಲೆ ಕ್ವಶನ್ ಮಾಡ್ತೀವಿ. 2 ದಾಳಗಳನ್ನು ಒಟ್ಟಿಗೆ ಹಾಕಿದರೆ ಅವುಗಳಿನ ಸಂಖ್ಯೆಗಳ ಒಟ್ಟು ಮೊತ್ತ 7 ಆಗಲು ಇರುವ ಸಾಧ್ಯತೆ ಇಲ್ಲಿ ಕೂಡ ನೋಡಿ 7 ಆಗಲು ಇರುವ ಸಾಧ್ಯತೆ. ಒಂದ್ ತಾಳಕ್ಕೆ ಎಷ್ಟು ಮುಖವ? 6 ಮುಖ. ಇದ್ರ ಸಾಧ್ಯತೆ ಎಷ್ಟಿರುತ್ತೆ? 6 ಮುಖದ 36 ದಾಳ ಬಂದಾಗ ಕಂಪ್ಲೀಟ್ ಆಗಿ ನೋಡೋಣ. ಈಗ ಸಿಂಪಲ್ ಆಗಿ ನೋಡೋಣ. ಈಗ ದಾಳ ಅಂದ್ರೆ 36 ಬಾರಿ ದಾಳ ಬೀಳ್ಬೋದು. ದಾಳಕ್ಕೆ ಯಾವಾಗ್ಲೂ 6 ಮುಖ ಇರ್ತಾವ. 1 2 3 4 ಓಕೆನಾ 5 6 6 ಮುಖ ಅಂದ್ರೆ ಈಗ 2 ದಾಳ ತೂರಾಗತ್ತಿ ಅಂದ್ರೆ ಒಂದ್ಸರಿ ಏನಮ್ಮ 1 ಉಳ್ಬೋದು, 2 ಉಳ್ಬೋದು, 3 ಉಳ್ಬೋದು, 4 ಉಳ್ಬೋದು, 6 ಮುಖ ಇರ್ತಾವಲ್ಲ ದಾಳಕ್ಕೆ. ಇದನ್ನ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಇಷ್ಟೆಲ್ಲ ಮಾಡಕ್ ಹೋಗ್ಬೇಡ್ರಿ. 6 ಮುಖ ಬ್ಲೌಸ್ ಎಷ್ಟಂದ್ರೆ 6 ಸ್ಕ್ವೇರ್ ಮಾಡ್ಬೇಕು. 6 6 36 ಬ್ಲೌಸ್ ಸಾಧ್ಯತೆ ಎಷ್ಟು? ಬೀಳೋ ಸಾಧ್ಯತೆ 7 ಆಗಲು ಇರುವ ಸಾಧ್ಯತೆ ಅಂತ ಕೊಡೋಣ. 1 2 2 ತಾಳ ಹೋಗಕತ್ತಿ 7 ಆಗೋ ಸಾಧ್ಯತೆ ಅಂದ್ರೆ 7 ಆಗ್ಬೇಕು. 2 ತಾಳ ತೂರಕತ್ತಿ ಅಂದ್ರೆ 7 ಬ್ಲೌಸ್ ಅಮ್ಮ. ಇದು 1 ಉಳ್ಬೋದು, ಇದು 6 ಉಳ್ಬೋದು, 7 ಆಯ್ತು. ಇಲ್ಲ 2 ಉಳ್ಬೋದು, 4 ಉಳ್ಬೋದು, 7 ಆಗ್ಬೇಕು. 6 ಆಗೈತಿ, 7 ಆಗ್ಬೇಕು. 7 ಬ್ಲೌಸ್ ಸಾಧ್ಯತೆ ಎಷ್ಟು ಅಂತಂದ್ರೆ 2 1 ಉಳ್ಬೋದು, ಇಲ್ಲ 6 ಉಳ್ಬೋದು, ಇಲ್ಲಾಂದ್ರೆ ಈಗ ಮತ್ತೆ ಏನ್ ಬಿಡ್ಬೋದು? 5 ಉಳ್ಬೋದು, 2 ಉಳ್ಬೋದು, 3 ಉಳ್ಬೋದು, 4 ಉಳ್ಬೋದು, ಮತ್ತೆ 3 ಉಳ್ಬೋದು, 4 ಉಳ್ಬೋದು, 2 ಉಳ್ಬೋದು, 5 ಉಳ್ಬೋದು, 1 ಉಳ್ಬೋದು, 6 ಉಳ್ಬೋದು. ಓಕೆನಾ ಸಿಂಪಲ್ ಆಗಿ ಇಲ್ಲಿ ಬ್ಲೌಸ್ ಒಟ್ಟು ಮೊತ್ತ 7 ಆಗಲಿರುವ ಸಾಧ್ಯತೆ. ಇನ್ನೊಂದ್ಸರಿ ನೋಡ್ರಿ 2 ದಾಳ ಅದಾವ. ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. 2 ದಾಳ ಅದಾವ, 6 ಮುಖ. ಒಂದ್ ದಾಳಕ್ಕೆ ಎಷ್ಟು? 6 ಮುಖ ಇರ್ತಾವ. ಇಲ್ಲಿ ಅವನು ಏನ್ ಕೊಟ್ಟಾನ? ಒಟ್ಟು ಮುಖಗಳ ಸಂಖ್ಯೆ 36. ನಾನು ಅವ್ರು ಹೇಳಿದೆ 6 ಅಂತಂದ್ರೆ 6 36. ಒಟ್ಟು ಬೀಳೋ ಸಂಭಾವನೆ ಎಷ್ಟು ಅಂದ್ರೆ ಅದರದ್ದು 36. ಇದು ಫಿಕ್ಸ್. ಬಟ್ ಇಲ್ಲಿ ಏನು 7. ಓಕೆ ಓಕೆ ನೆಕ್ಸ್ಟ್ ಇದು ಒಂದು ಸರಣಿ ಆಯ್ತು. ಒಂದು ಪೇಪರ್ ಸಾಲ್ವ್ ಆಯ್ತು. ಇದೇ ತರ ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಓಕೆ ಥ್ಯಾಂಕ್ ಯು ಅಂಡ್